Good afternoon, everybody, and we have today Dr. Jagannath V. Chavan from Bagalkot. He is the principal of BVVS Basveshwar Commerce College. Dr. Jagannath has a checkered career. He has been in various positions, coming from a very, from the rural tribal backgrounds. So I want to. Good afternoon, sir. Please welcome to our show today. And sir, I want to ask you. You were born in Nagarahalli, and then in tribal areas. Then you came up in life. What is your story, sir? ನಿಮ್ಮ ಸ್ಟೋರಿ ಹೆಂಗಿದೆ ಹೇಳಿ. ಸರ್, ನಾನು ನಾಗರಹಳ್ಳಿ ಅನ್ನುವಂತ ಒಂದು ಚಿಕ್ಕ ಹಳ್ಳಿ ಇರೋದು ಗುಲ್ಬರ್ಗಾ ಜಿಲ್ಲೆ, ಕರ್ನಾಟಕ ರಾಜ್ಯದ ಗುಲ್ಬರ್ಗಾ ಜಿಲ್ಲೆಯಲ್ಲಿ. ನಾನು ಅಂದ್ರೆ ಐ ಆಮ್ ಬಿಲಾಂಗಿಂಗ್ ಟು ಶೆಡ್ಯೂಲ್ ಕಾಸ್ಟ್, ಲಂಬಾಣಿ ಜನಾಂಗಕ್ಕೆ ಸೇರಿದವನು. ನಮ್ಮ ತಂದೆ ತಾಯಿಯವರು ಹೊಲ ಮನೆ ಏನೂ ಇರ್ಲಿಲ್ಲ, ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ರು. ಕಡು ಬಡತನ ಇತ್ತು. ನಾವು ಇರ್ಬೇಕು ಅಂದ್ರೆ ಒಂದ್ ಮನೆ ಮೇಲೆ ಒಂದು ಸೂರು ಸಹಿತ ಇರ್ಲಿಲ್ಲ. ಅಂತ ಒಂದು ಬಡತ ಕುಟುಂಬದಿಂದ ಬಂದವರು. ಮುಂದೆ ನನ್ನ ಬಾಲ್ಯ ಜೀವನ ಅಲ್ಲೇ ನಾಗರಹಳ್ಳಿಯಲ್ಲಿ ಪ್ರೈಮರಿ ಸ್ಕೂಲ್ ಆಯ್ತು. ಮುಂದೆ ಹೈಸ್ಕೂಲು, ಕಾಲೇಜು ಬಿಜಾಪುರ ಅನ್ನುವಂತ ಒಂದು ಜಿಲ್ಲೆಯಲ್ಲಿ ಆಯ್ತು ನನ್ನ ಎಜುಕೇಶನ್ ಪ್ರಾರಂಭಿಕ. ಯಾಕಂದ್ರೆ ಬಿಜಾಪುರ್ನಲ್ಲಿ ಒಂದು ಹಾಸ್ಟೆಲ್ ಇದ್ದು ಅಲ್ಲಿ. ಅದು ಪ್ರೈವೇಟ್ ಹಾಸ್ಟೆಲ್, ಗೌರ್ಮೆಂಟ್ ಹಾಸ್ಟೆಲ್. ಆ ಹಾಸ್ಟೆಲ್ಗಳಲ್ಲಿ ನನ್ನ ಜೀವನವನ್ನು ತೆಗೆದೆ ನಾನು. ಇನ್ನೊಂದು ಹೇಳ್ಬೇಕಂದ್ರೆ ಈ ಒಂದು ನನಗೆ ಕಲಿಯುವಾಗ ಸ್ಕಾಲರ್ಶಿಪ್ ಬರ್ತಾ ಇತ್ತು. ನಾನೊಬ್ಬ ಟ್ರೈಬಲ್ ಕಮ್ಯುನಿಟಿಗೆ ಸೇರಿದ್ರಿಂದ ಅಂಬೇಡ್ಕರ್ ಹೆಸರ ಮೇಲೆ ಸ್ಕಾಲರ್ಶಿಪ್ ಬರ್ತಾ ಇತ್ತು. ಮುಂದೆ ಅದೇ ಸ್ಕಾಲರ್ಶಿಪ್ ಒಂದಿಷ್ಟು ದುಡ್ಡು ಕಲೆಕ್ಷನ್ ಮಾಡ್ಕೊಂಡು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಅಂತಿದೆ, ಆ ವಿಶ್ವವಿದ್ಯಾಲಯದಲ್ಲಿ ನನಗೆ MA ಅಡ್ಮಿಷನ್ ಸಿಕ್ತು. ಆ ಅಡ್ಮಿಷನ್ ಸಿಕ್ಕಾಗ ನನಗ ಊಟದ ಬಹಳ ತೊಂದರೆ ಆಯ್ತು. ಆ ಸಂದರ್ಭದಲ್ಲಿ ಧಾರವಾಡ ವಿಶ್ವವಿದ್ಯಾಲಯದ ಹಾಸ್ಟೆಲ್ ಕೊಡ್ಲಿಲ್ಲ. ನಂತರದಲ್ಲಿ ನಾನು ಪ್ರಯತ್ನ ಮಾಡಿದಾಗ ಅಲ್ಲಿ ಹಾಸ್ಟೆಲ್ ಇಳ್ಕೊಳ್ಳಿಕ್ ಕೊಟ್ರು, ಬಟ್ ಊಟಕ್ಕೇನು ಕೊಡ್ಲಿಲ್ಲ. ಆವಾಗ ನಾನು ಬಿಲಾಂಗಿಂಗ್ ಟು ಕ್ಯಾಸ್ಟ್ ಅಂತಂದಾಗ ನನ್ಗೆ ಪ್ರತಿ ತಿಂಗಳು 300 ರೂಪಾಯಿ ಕೊಡ್ತಿದ್ರು. ಅದರಲ್ಲಿ 120 ರೂಪಾಯಿನ ಖರ್ಚು ಮಾಡ್ಕೊಂಡು 180 ರೂಪಾಯಿ ಉಳಿತಾಯ ಮಾಡಿ ಅದೇ ದುಡ್ಡು ಸೇವ್ ಮಾಡ್ಕೊಂಡು MA ಮುಗಿಸಿ MPhil ಹೋದೆ ನಾನು, ಮಾಸ್ಟರ್ ಆಫ್ ಫಿಲಾಸಫಿ ಅಂತೇಳಿ. ಅದು 1.5 ವರ್ಷದಲ್ಲಿ ಮುಗಿಸ್ಕೊಂಡು ಮುಂದೆ PhD ಜಾಯಿನ್ ಆದೆ. ಸೊ ಇವೆಲ್ಲ ಹೆಲ್ಪ್ ಆಗಿದ್ದು ಯಾವ ರೀತಿ ಅಂದ್ರೆ, ಒಂದು ನಾನು SC ಕಾಸ್ಟಿಗೆ ಸೇರಿದ್ದು, ಆ ಟ್ರೈಬಲ್ ಕಮ್ಯುನಿಟಿಗೆ ಇರೋದ್ರಿಂದ ಅಂಬೇಡ್ಕರ್ ಸ್ಕಾಲರ್ಶಿಪ್ ಅದನ್ನು ಉಳಿತಾಯ ಮಾಡ್ಕೊಂಡು ಅದನ್ನೇ ನನ್ನ ಜೀವನ ವೃತ್ತಿಯಾಗಿ ಮಾಡ್ಕೊಂಡು ಮತ್ತೆ ನಾನು ಮುಂದೆ PhD ಮಾಡ್ಕೊಂಡೆ. ಆಮೇಲೆ ನಾನು ಮೆರಿಟೋರಿಯಸ್ ಸ್ಟೂಡೆಂಟ್, ನಿಜ ಹೇಳ್ಬೇಕಂದ್ರೆ. ಸರ್, ಎಷ್ಟೋ ಜನಗೆ ಈ ಅವಶ್ಯಕತೆ ಸಿಗ್ತಾ ಇದೆ, ಬಟ್ ಎಲ್ಲರೂ ಡಾಕ್ಟರ್ ಆಗ್ತಾ ಇಲ್ಲ ಸರ್. ಎಲ್ಲರೂ ಇಷ್ಟು ಕಷ್ಟಪಟ್ಟು ಮೇಲ್ಗಡೆ ಬಂದಿಲ್ಲ ಅಲ್ವಾ ಸರ್? ಅದೇ ನಾನು ಕರ್ನಾಟಕ ವಿಶ್ವವಿದ್ಯಾಲಯ ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್ ನಿಂದ ಇಡೀ ಸ್ಟೇಟಿಗೆ 4th ರ್ಯಾಂಕ್ ಬಂದಿದ್ದೆ ನಾನು. ಸೊ ಆ ಮೆರಿಟ್ ಬೇಸ್ ನಲ್ಲಿ ನನಗೆ ಬ್ಯಾಕ್ಲಾಗ್ ಹುದ್ದೆಗಳ ಆಧಾರದ ಮೇಲೆ, ಸ್ಟೇಟ್ ಮೆರಿಟ್ ಆಧಾರದ ಮೇಲೆ ಈ BVS ಬಸವೇಶ್ವರ ಕಾಮರ್ಸ್ ಕಾಲೇಜಿನಲ್ಲಿ ನನಗೆ ಎಕನಾಮಿಕ್ಸ್ ಲೆಕ್ಚರ್ ಅಂತ ಅಪಾಯಿಂಟ್ಮೆಂಟ್ ಆಯ್ತು. ನಾನು 2005ರಲ್ಲಿ ಇಲ್ಲಿ ಬರ್ತೀನಿ, ಅದು ಇರ್ಲಿ, ಅದು ಮುಂಚೆ ಬರ್ತೀನಿ. ತಿರ್ಗಾ ನಾಗರಹಳ್ಳಿ ಹೋಗೋಣ ಸರ್. ಅಲ್ಲಿಂದ ನೀವು, ಇಟ್ ಈಸ್ ನಾಟ್ ಅನ್ ಆರ್ಡಿನರಿ, ಆರ್ಡಿನರಿ ಅಲ್ಲ ಸರ್. ನೀವು ನಿಮ್ಮ ಮನೆಯಲ್ಲಿ ಬಿಟ್ಬಿಟ್ಟು, ತಂದೆ ತಾಯಿ ಬಿಟ್ಟು ಒಂದು ಹಾಸ್ಟೆಲ್ ಹೋಗಿ ಅಲ್ಲಿ ಇದು ಮಾಡಬೇಕು, ಎಜುಕೇಶನ್ ಮಾಡಬೇಕು. ಯಾರು ನಿಮ್ಗೆ ಇದು ಪ್ರೋತ್ಸಾಹ ಕೊಟ್ರು? ಯಾರು ನಿಮ್ಗೆ ಒಂದು ದಾರಿ ತೋರಿಸಿದ್ದಾರೆ? ಹೆಂಗಾಯ್ತು ಸರ್? ಬಿಕಾಸ್ ಇಟ್ ಈಸ್ ನಾಟ್ ಆರ್ಡಿನರಿ ಸರ್. ಎಷ್ಟೋ ಒಂದು 1000 ಜನನಲ್ಲಿ ಒಂದು 10 ಜನ ನಿಮ್ ತರ ಬರ್ಬೋದು, ಅದರಿಂದ ಜಾಸ್ತಿ ಬರ್ತಾ ಇಲ್ಲ ಸರ್. ಸೊ ನೀವು ಒಂದು ದೊಡ್ಡ ಒಂದು ಇನ್ಸ್ಪಿರೇಷನ್ ತುಂಬಾ ಜನಗೆ ಈ ಕಾಲದಲ್ಲಿ. ಈವನ್ ಟುಡೇ ಅದೇ ಪರ್ಸೆಂಟೇಜ್ ಏನ್ ತುಂಬಾ ಆಗಿಲ್ಲ. ಸೊ ಹೆಂಗೆ ಸರ್ ಅದು? ಏನ್ ಮೈಂಡ್ ಸೆಟ್, ಏನ್ ಹೇಳ್ತೀರಾ ಆ ತರ ಹುಡುಗರಿಗೆ? ಹುಡುಗಿಗೆ ಬರ್ತಾನೆ ಇಲ್ಲ.
ಈಗಿನ ನನ್ನ ವಿದ್ಯಾರ್ಥಿಗಳಿಗೆ ಹೇಳಕ್ ಇಷ್ಟಪಡೋದಂದ್ರೆ ಏನಂದ್ರೆ, ನಾನು ಹೈಸ್ಕೂಲ್ ಇದ್ದಾಗ ನನಗ ಬೇಗ ಹಾಸ್ಟೆಲ್ ಸಿಗ್ಲಿಲ್ಲ. ಆ ಸಂದರ್ಭದಲ್ಲಿ ನಾನು ನಮ್ಮ ತಾಯಿಯವರು ಪ್ರತಿ ರವಿವಾರ ಒಂದು ಬುತ್ತಿ ಮಾಡಿ ಕಳಿಸ್ತಿದ್ರು. ಒಂದ್ 20 25 ರೊಟ್ಟಿ ಕಳಿಸ್ತಾ ಇದ್ರು. ಆ ವಾವ್! 20 25 ರೊಟ್ಟಿ ರವಿವಾರ ಅದು ಮುಂಜಾನೆ ಇಟ್ರೆ ಮಧ್ಯಾಹ್ನ ನಮಗ್ ಬಂದ್ ಸಿಗ್ತಿತ್ತು. ಆ 25 ರೊಟ್ಟಿನೇ ಇಡೀ ವಾರ ಒಂದ್ ಸಂಡೇ ಕಳಿಸಿರ್ತಾರ, ನೆಕ್ಸ್ಟ್ ಸಂಡೇ ತನಕ ಅದೇ 25 ರೊಟ್ಟಿಯನ್ನ ನಾವು ಊಟ ಮಾಡ್ಬೇಕಾಗ್ತಿತ್ತು. ಒಂದ್ ವೇಳೆ ನಾನು ಡೈಲಿ ಒಂದು 4 ರೊಟ್ಟಿ ತಿಂದ್ಬಿಟ್ರೆ ಅದು 3-4 ದಿವಸದಲ್ಲಿ ಅದು ಮುಗಿದು ಹೋಗ್ತಿತ್ತು. ಹಾಗಾಗಿ ಒಂದು ರೊಟ್ಟಿ ಮುಂಜಾನೆ ತಿಂದ್ರೆ ಮಧ್ಯಾಹ್ನಕ್ಕೆ ಹಾಗೆ ಇರೋದು. ಸಂಜೆ ಕಡೆ ಒಂದ್ ರೊಟ್ಟಿ ಒಂದಿಷ್ಟು ನುಚ್ಚು ಮಾಡ್ಕೊಳ್ಳೋದು. ಈ ರೀತಿಯಾಗಿ ಬಂತು. ಕೆಲವೊಂದ್ ದಿವಸ ನಾವಂತೂ ರಾತ್ರಿ ಊಟ ಇರ್ಲಿಲ್ಲ ಅಂದ್ರ ಅವು ವಟಾಣಿ ಏನ್ ಸಿಗ್ತಾವ್ರಿ, ವಟಾಣಿ ಶೇಂಗಾ ಕಾಳು, ವಟಾಣಿ ಕಾಳು ಅಂತ ಹೇಳಿ. ಸೊ ಈಗಿನಂಗ್ ಪಾಪಡಿ ಚಕ್ಲಿ ಅವು ಸಿಗೋದಿಲ್ಲ. ಅವೆಲ್ಲ ತಗೊಂಡು 10 ಪೈಸೆ 15 ಪೈಸೆ ಕೊಟ್ಟು ತಗೊಂಡು ಒಂದ್ ಮುಟ್ಗಿ ಏನೋ ಕೊಡ್ತಾರ ವಟಾಣಿ, ಆ ವಟಾಣಿ ತಿಂದು ನೀರು ಕುಡಿದ್ಗೆಸಿಂದ ರಾತ್ರಿ ಒಂದಿಷ್ಟು ದಿನಗಳು ಕಳೆದಿದ್ದು ಕೂಡ ಇದೆ. ಸೊ ಇದೆಲ್ಲ ಏನಂದ್ರ ಆವಾಗ ಮತ್ ಜೊತೆಗೆ ನಾನು ಹೈಸ್ಕೂಲ್ ಇದ್ದಾಗ ಮನೆಗೆ ಪೇಪರ್ ಹಾಕ್ತಿದ್ದನ್ರಿ. ಒಂದು ವಾವ್! 30 ಬೆಳಿಗ್ಗೆ 30 ಮನೆಗೆ ಪೇಪರ್ ಹಾಕಿ ಅದರಿಂದ ನನಗೆ ತಿಂಗಳಿಗೆ 70 ರೂಪಾಯಿ ಕೊಡ್ತಿದ್ರು ಅವ್ರು. ಆ 70 ರೂಪಾಯಿಯಿಂದ ನಂದೇನೋ ಉಳಿದಂತ ಉಪಜೀವನ ಮಾಡ್ಲಿಕ್ಕೆ, ಸಣ್ಣ ದೊಡ್ಡ ಖರ್ಚು ಮಾಡ್ಲಿಕ್ಕೆ ಇದೆಲ್ಲಾ ಮಾಡ್ಕೋತಿರ್ತಿದ್ದೆ. ಆಕ್ಚುಲಿ ನನ್ನ ಮನೆಯಿಂದ ನಾನು ನನ್ನ ತಂದೆ ತಾಯಿಗೆ ದುಡ್ಡು ಕೇಳೋದನ್ನ ಬಿಟ್ಟಿದ್ದು PUC ಫಸ್ಟ್ ಇಯರ್ ನಿಂದ. ಬಹುಶಃ ವಾವ್! SLC PUC ಫಸ್ಟ್ ಇಯರ್ ತನಕ ಎಷ್ಟು ನನ್ನ ಖರ್ಚು ಕೊಟ್ಟಿದ್ದಾರೆ ನನ್ನ ತಂದೆ ತಾಯಿ ಗೊತ್ತಿಲ್ಲ. ಬಟ್ ನಂತರದಲ್ಲಿ ಇವತ್ತಿಗೂ ನಾನು 1 ರೂಪಾಯಿನೂ ನಮ್ಮ ಮನೆಯಲ್ಲಿ ಕೇಳಲಿಲ್ಲ. ವಾಪಸ್ ನಾನು ದುಡ್ಡು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. MA ಇದ್ದಾಗ ನನ್ ಸ್ಕಾಲರ್ಶಿಪ್ ಬರ್ತಿತ್ತು ಅಂತ ನಿಮಗೆ ಹೇಳಿದೆ. ನನಗೆ 300 ರೂಪಾಯಿ ಸ್ಕಾಲರ್ಶಿಪ್ ಬಂದ್ರೆ 120 ರೂಪಾಯಿ 125 ರೂಪಾಯಿ ಖರ್ಚು ಮಾಡಿ 170 175 ರೂಪಾಯಿ ಉಳಿತಾಯ ಮಾಡಿದ್ರಲ್ಲಿ ನಾನು ಅದೇ ದುಡ್ಡನ್ನ ಕಲೆಕ್ಷನ್ ಮಾಡ್ಕೊಂಡು ನಮ್ಮ ಊರಿಗೆ ಹೋದ್ರೆ ನಾ ಬಸ್ ಚಾರ್ಜ್ ಮಾಡ್ಕೊಂಡು ಮತ್ತೆ ನಮ್ಮ ತಂದೆ ಅಥವಾ ತಾಯಿಯವರಿಗೆ ಒಂದಿಷ್ಟು ದುಡ್ಡು ಕೊಟ್ಟು ಬರ್ತಿದ್ದೆ ನಾನು. ವಾವ್! ಅಂದ್ರೆ ಮನೆಯಲ್ಲಿ ಬಡತನ ಬಹಳ ಇದೆ ಅಂತ ತಿಳ್ಕೊಂಡು ಆ ರೀತಿ ಸರ್ ಎಲ್ಲ ನಿಮ್ಗೆ ಉಳಿತಾಯ ಮಾಡ್ಕೊಳ್ತಿದ್ದು. ಸರ್ ನಿಮ್ಗೆ ಹೈಸ್ಕೂಲ್‌ನಲ್ಲಿ ಹೆಂಗೆ ಏನಾಗಿದೆ ಸರ್? ಹೌ ಡಿಡ್ ಯು ಲೀವ್ ಯುವರ್ ವಿಲೇಜ್ ಅಂಡ್ ಗೋ, ಇಲ್ಲ ನಾವ್ ಮಾಡ್ಲೇಬೇಕು, ಏನೋ ಎಜುಕೇಶನ್ ಮಾಡ್ಲೇಬೇಕು, ಇಷ್ಟು ಕಷ್ಟಪಟ್ಟು ಮಾಡಿ ಸರ್ ಹೆಂಗೆ ಅದು? ವಾಟ್ ವಾಸ್ ದ ಮೈಂಡ್ ಸೆಟ್ ಸರ್? ಹೌದು ಸರ್. ಏನೋ ದೇವರ ಕೃಪೆ, ಒಂದು ಒಳ್ಳೆ ನಮ್ ತಂದೆ ತಾಯಿಗಳು ನನಗ ಕೊಟ್ಟಂತ ಒಂದು ಮಾರ್ಗದರ್ಶನ. ನಮ್ ತಂದೆಯವರು ಹೇಳ್ತಿದ್ರು, ಇಂದ್ರಿಯ ನಿಗ್ರಹ ಮಾಡಿದವನು ಚಂದ್ರನಿಗೆ ಸಮಾನ ಆಗ್ತಿತ್ತಾನೆ ಅಂತ ಹೇಳಿ. ನಮ್ಮ ಪಂಚೇಂದ್ರಿಯಗಳದಾವಲ್ಲ ಅದನ್ನು ನಾವು ನಿಗ್ರಹ ಮಾಡ್ಬೇಕು, ನಿರ್ವಹಣೆ ಮಾಡ್ಬೇಕು. ಅಂದಾಗ ಮಾತ್ರ ನಾವೇನಾದ್ರೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅರಿಷಡ್ ವರ್ಗಗಳನ್ನ ಸಂಪೂರ್ಣವಾಗಿ ಶಮನ ಮಾಡ್ಬೇಕು. ಕಾಮ, ಕ್ರೋಧ, ಲೋಭ, ಮದ, ಮತ್ಸರ ಈ ರೀತಿಯಲ್ಲಿ. ನೀ ಎಲ್ಲಿ ಯಾವ ಊರಿಗೆ ಹೋಗ್ತಿ ಅಲ್ಲಿ ಯಾರು ನಿನ್ಗೆ ಭೇಟಿ ಆಗ್ತಾರ ಅವರೇ ನಿನ್ನ ತಂದೆ ತಾಯಿಗಳು, ಅವರೇ ನಿನ್ನ ಅಣ್ಣ ತಮ್ಮರು, ಅವರೇ ನಿಮ್ಮ ಬಂಧು ಬಾಂಧವರು ಅಂತ ಹೇಳ್ತಾ ಇದ್ರು. ನಾನು ಯಾರನ್ನ ನೋಡ್ತೀನಿ ಅವರಿಗೆ ಹಿರಿಯರಿದ್ರ ನಮ್ಮ ತಂದೆ ತಾಯಿಯ ಭಾವನೆಯಲ್ಲಿ ಅಷ್ಟು ಗೌರವದಿಂದ ನೋಡ್ಕೋತಿದ್ದೆ. ಹೀಗಾಗಿ ನಾ ಎಲ್ಲೇ ಹೋದ್ರು ನನಗೆ ಪ್ರೀತಿಗೇನು ಕೊರತೆ ಆಗಲೇ ಇಲ್ಲ. ಎಷ್ಟೋ ಜನರು ಪ್ರತ್ಯಕ್ಷ ಪರೋಕ್ಷವಾಗಿ ನನ್ನ ಸಹಾಯ ಮಾಡಿದಾರ್ರಿ. ನಾನು ಒಂದಿಷ್ಟು ಯಾರ್ದಾರೆ ಮನೆಗೆ ಹೋದಾಗ ಪರಿಚಯ ಆದಾಗ ಒಂದಿಷ್ಟು ಅವ್ರಿಗೆ ಕೆಲಸ ಮಾಡಿಕೊಟ್ರೆ ನನಗೆ ಊಟ ಹಾಕ್ತಿದ್ರು, ಟಿಫಿನ್ ಮಾಡಿಸ್ತಿದ್ರು, ಒಂದಿಷ್ಟು ಸಹಾಯವನ್ನು ಮಾಡ್ತಿದ್ರು. ಅದು ಈ ರೀತಿ ಬಂದಿರುವಂತದ್ದು ಸರ್. ಅಮೇಝಿಂಗ್ ಅಮೇಝಿಂಗ್ ಸರ್. ಆಮೇಲೆ ನೀವು ನೀವು ಒಂದು ಇದು ಜಾಯಿನ್ ಆದ್ಮೇಲೆ, ಎಕನಾಮಿಕ್ಸ್ ಲೆಕ್ಚರರ್ ಜಾಯಿನ್ ಆದ್ಮೇಲೆ ನೀವು ತುಂಬಾ ಕೆಲಸಗಳು ಮಾಡಿದ್ದೀರಾ. ವೇರಿಯಸ್ ಅಸೋಸಿಯೇಷನ್ಸ್ ನಲ್ಲಿ ಹೆಲ್ಪ್ ಮಾಡಿದ್ದೀರಾ. ಈವನ್ NEP ನಲ್ಲಿ ಕೆಲಸ ಮಾಡಿದ್ದೀರಾ. ಮೆಂಬರ್ ಆಗಿ ತುಂಬಾ ಅದೆಲ್ಲ ಹೆಂಗಾಯ್ತು ಸರ್? ಯಾವ ರೀತಿನಲ್ಲಿ ಅದೆಲ್ಲ ಬಂದಿದೆ? ಹೌ ಡಿಡ್ ಇಟ್ ಹ್ಯಾಪನ್? ಸರ್, ನಾನು ಮೊದ್ಲಿಂದನೂ ನನಗ್ ಗೊತ್ತಿದ್ದಾಗೆ ಚಿಕ್ಕವನಿದ್ದಾಗ ಯಾರೇ ಇದ್ರು ಅವರಿಗೆ ಒಂದು ಸಹಾಯ ಮಾಡ್ಬೇಕು ಅಂತ ಅನ್ನುವಂಥದ್ದು ನನ್ನ ತಂದೆ ತಾಯಿಯವರು ಚಿಕ್ಕವರಿದ್ದಂಗೆ ಕಲಿಸ್ಕೊಟ್ಟಿದ್ರು. ಹೀಗಾಗಿ ನಾನು ಇಲ್ಲಿ ಹೈಸ್ಕೂಲ್ ಇದ್ದಾಗ PUC ಇದ್ದಾಗ ಬಿಜಾಪುರ್ನಲ್ಲಿ ಮನೆಗೆ ಪೇಪರ್ ಹಾಕೋದು, ಸಹಾಯ ಮಾಡುವಂತದ್ದು ಕಲೆ ಇತ್ತು. ಯಾವಾಗ ನಾ MA ಧಾರವಾಡಕ್ಕೆ ಹೋದಾಗ ಅಲ್ಲಿ ಯೋಗ ಕಲ್ಕೊಂಡೆ. ಜೊತೆಗೆ ಒಂದು ಗಾಂಧಿ ಡಿಪ್ಲೊಮಾ ಅಂತ ಕೋರ್ಸ್ ಇರತ್ತೆ, ಅದು ಸೈಡ್ ಬೈ ಸೈಡ್ ಗಾಂಧಿ ಡಿಪ್ಲೊಮಾ ಕೋರ್ಸ್ ಮಾಡ್ಕೊಂಡೆ. ಗಾಂಧೀಜಿಯವರ ತತ್ವ ಸಿದ್ಧಾಂತಗಳಂತರೂ ನಿಮಗ್ ಗೊತ್ತಿದ್ದ ಹಾಗೆ ಏನು ನನಗಾಗಿ ಅಲ್ಲ ನಿಮಗಾಗಿ ಅನ್ನುವಂಥದ್ದು, ಸತ್ಯ, ಅಹಿಂಸೆ, ಸ್ವಾಭಿಮಾನ, ಈ ರೀತಿ ಏನೋ ಅವೆಲ್ಲ ನಮ್ಮ ಗಾಂಧೀಜಿಯವರ 11 ವೃತ್ತಗಳು. ಜೊತೆಗೆ ಅವರು 2 ಇದಾವ್ರಿ, ಒಂದು ತತ್ವರಹಿತ ರಾಜಕೀಯ ಬೇಡ ಮತ್ತು ಶೀಲವಿಲ್ಲದ ಶಿಕ್ಷಣ ಬೇಡ ಅಂತೇಳಿ. ಆ ರೀತಿಯಲ್ಲಿ ಅವೆಲ್ಲ ತತ್ವಗಳನ್ನ ನಾನು
ಅದನ್ನೆಲ್ಲವನ್ನ ಅರಗಿಸಿಕೊಂಡು ಅಲ್ಲಿರುವಂತ ಅನೇಕ ಸಂಸ್ಥೆಗಳ ಜೊತೆ ಒಡನಾಟ ಇಟ್ಕೊಂಡು ನಾನು ಏನ್ ಮಾಡ್ತೆ ಫ್ರೀಯಾಗಿ ವಿದ್ಯಾರ್ಥಿಗಳಿಗೆ ಯೋಗ ಕಲಿಸೋದು, ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಎಲ್ಲ ಆಟ ಪಾಠಗಳನ್ನು ಕಲಿಸಿಕೊಡುವಂತದ್ದು. ಧಾರವಾಡದಲ್ಲಿ ಒಂದು ಗಾಂಧಿ ಪ್ರತಿಷ್ಠಾನ ಕೇಂದ್ರ ಅಂತಿದೆ, ಹಾ. ಅದದ್ದು ನಾನು ಸದಸ್ಯತ್ವವನ್ನು ಪಡ್ಕೊಂಡಿದ್ದೇನ್ರಿ. ಅಲ್ಲಿ ಓ. ಬಾಲ ಬಳಗ ಅಂತಿದೆ, ಬಾಲ ಭವನ ಅಂತಿದೆ. ಈ ಎಲ್ಲಾ ಚಿಕ್ಕ ಮಕ್ಕಳಿಗೆ ಬೇಸಿಗೆ ಶಿಬಿರ ಅಂತ ಮಾಡ್ತಾರೆ ಮಕ್ಕಳಿಗಾಗಿ. ಆ ಶಿಬಿರಗಳಿಗೆ ಇಲ್ಲಿ ಹೋಗಿ ಹೋಗಿ ಪುಕ್ಕಟೆಯಾಗಿ ಯೋಗ ಕಲಿಸಿ ಬರ್ತಿದ್ದೆ ಮಕ್ಕಳಿಗೆ. ವಾವ್. ಹ. ವಾವ್. ಜೊತೆಗೆ ಆ ಯೋಗ ಯಾರ ವಿದ್ಯಾರ್ಥಿಗಳು ಕಲಿಸಿದೀನಿ ಆ ವಿದ್ಯಾರ್ಥಿಗಳು ಈಗ ಬೇರೆ ಬೇರೆ ಕಡೆ ಡೆಲ್ಲಿ, ನಾಗ್ಪುರ, ಆ ನಂತರ ಗೋಪುರಿ ಅಂತ ಬರ್ತದ ಮಹಾರಾಷ್ಟ್ರದಲ್ಲಿ, ಅಲ್ಲೆಲ್ಲ ವಿದ್ಯಾರ್ಥಿಗಳಿಗೆ ಕರ್ಕೊಂಡು ಹೋಗ್ತಿದ್ದೆ ನಾನು. ಸೊ ವಾವ್. ಅಲ್ಲಿ ಆ ಮಕ್ಕಳಿಗೆಲ್ಲ ಕಲಿಸುವಂತ ಕೆಲಸಗಳು ಮಾಡ್ಕೋತಿದ್ದೇವ್ರಿ. ಸರ್, ಇದು ಯಾವ ರೀತಿನಲ್ಲಿ ನಿಮ್ದು ಇದೆಲ್ಲ ಆಯ್ತಲ್ವಾ, NEP, ಆಮೇಲೆ ಸ್ಟೇಟ್ ಲೆವೆಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ನಲ್ಲೆಲ್ಲ ನಿಮ್ ಕೆಲಸ, ನೀವು ಆ ಟೀಮ್ ನಲ್ಲಿ ಇದ್ರು, ನೀವು ಕೆಲಸ ಮಾಡಿದೀರಾ ಅವ್ರ ಜೊತೆ ಎಲ್ಲ, ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಸರ್, ನಾನು ಆಕ್ಚುಲಿ ಇಲ್ಲಿ ನಮ್ಮ ಕಾಲೇಜ್ನಲ್ಲಿ ಇದ್ದಾಗ ಮೊದಲ ಕೇವಲ ಲೆಕ್ಚರರ್ ಅಂತ ಮಾಡಿದೆ, ಆಮೇಲೆ ಡಿಪಾರ್ಟ್ಮೆಂಟ್ ಹೆಡ್ ಅಂತ ಆದೆ, ಆಮೇಲೆ ನಮ್ಮ ಕಾಲೇಜಿನಲ್ಲಿ ಒಂದು ನಮ್ಮ BCom ಜೊತೆಗೆ ಒಂದು BBA ಅಂತಿದೆ. ನನ್ನ ಕೆಲಸ ಕಾರ್ಯಗಳನ್ನ ನೋಡಿ BBA ಒಂದು ಕೋಆರ್ಡಿನೇಟರ್ ಅಂತ ಹೇಳಿ ಮಾಡಿದ್ರು, ಅಲ್ಲಿ ಒಂದು 8 ವರ್ಷ ಮಾಡಿದೆ. ಆಮೇಲೆ IQAC ಕೋಆರ್ಡಿನೇಟರ್ ಅಂತ ಆಗಿದ್ದೆ. IQAC ಇಂಟರ್ನಲ್ ಕ್ವಾಲಿಟಿ ಅಶೂರೆನ್ಸ್ ಶೆಲ್ ಅಂತ ಪ್ರತಿ ಕಾಲೇಜುಗಳಲ್ಲಿ ಇರ್ತಾವ್ರಿ. ಇದು ನ್ಯಾಕದ್ ಒಂದು ಪಾರ್ಟ್, ಇದು ನ್ಯಾಷನಲ್ ಅಕ್ರಿಡೇಷನ್ ಅಸೆಸ್ಮೆಂಟ್ ಶೆಲ್ಲದ್ದು ಅದರದ್ದೊಂದು ಪಾರ್ಟ್ ಇದು IQAC ಅಂತ ಹೇಳಿ. ಅಲ್ಲಿ ಒಂದು 8 ವರ್ಷ ಅದನ್ನು ವರ್ಕ್ ಮಾಡಿದೆ. ಇವೆಲ್ಲ ನೋಡ್ಕೊಂಡು ನಮ್ಮ ಕಾಲೇಜಿನಲ್ಲಿ ನನಗ ಪ್ರಿನ್ಸಿಪಾಲ್ ಅಂತ ಪ್ರಮೋಷನ್ ಮಾಡಿದ್ರು. ಸೊ ಯಾವಾಗ ನಾನು ಪ್ರಿನ್ಸಿಪಾಲ್ ಅಂತ ಬಂದೆ, ಆವಾಗ ನನಗ ನಮ್ಮ ಸ್ಟೇಟ್ ಲೆವೆಲ್ NEP ಅನ್ನುವಂಥದ್ದು ಲಾಸ್ಟ್ ಗೌರ್ಮೆಂಟ್ ಇಂಟ್ರೊಡ್ಯೂಸ್ ಮಾಡ್ತು. ಸೊ ಅನೇಕ ಜನರ ವಿದ್ವಾಂಸರ ನಂದು ಒಡನಾಟ ಇತ್ತು, ಅನೇಕ ಪ್ರೊಫೆಸರ್ಸ್ ಎಲ್ಲ. ಸೊ ಫಾರ್ ಎಕ್ಸಾಂಪಲ್ ಈ ಬೆಂಗಳೂರು ನೃಪತುಂಗ ವಿಶ್ವವಿದ್ಯಾಲಯದಲ್ಲಿ ನಮ್ ಬಳ್ಳಿ ಸರ್ ಅಂತದಾರೆ, ಡಾಕ್ಟರ್ ಬಳ್ಳಿ ಅಂತ ಹೇಳಿ. ಸೊ ಅವರು ಈಗ ವೈಸ್ ಚಾನ್ಸಲರ್ ಇದ್ರು. ಅವರೆಲ್ಲ ನಮ್ಗ ಒಂದಿಷ್ಟು ಒಡನಾಟ ಬಂದಿರುವಂತದ್ದು. ಅವರೆಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನ್ಯಾಷನಲ್ ಲೆವೆಲ್ ವರ್ಕ್ ಮಾಡ್ತಾ ಇರುವಂತದ್ದು. ನನ್ನ ಕಾರ್ಯವನ್ನ, ನನ್ನ ಒಂದು ಸದ್ಗುಣವನ್ನ ನೋಡಿ ನನ್ನನ್ನ NEP ಮೆಂಬರ್ ಅನ್ನಾಗಿ ಮಾಡಿದ್ರು. ಆಮೇಲೆ NEP ಮೆಂಬರ್ ಆದ ಬಳಿಕ ಅವರೆಲ್ಲರ ಜೊತೆ NEP ಮೆಂಬರ್ಸ್ ಯಾರ್ಯಾರಿದ್ದಾರೆ ಅವ್ರ ಜೊತೆ ಸೇರ್ಕೊಂಡು ಬೆಂಗಳೂರಿನಲ್ಲಿ ಮೀಟಿಂಗ್ ಮಾಡುವಂತದ್ದು, ಸಭೆ ಸೇರುವಂತದ್ದು, ಸಂಕೀರ್ಣಗಳನ್ನ ಆರ್ಗನೈಸ್ ಮಾಡೋದು, ಎಲ್ಲಾ ರೀತಿಯಲ್ಲಿ ಬೇರೆ ಬೇರೆ ಕಾರ್ಯಗಳನ್ನು ಕೂಡ್ಕೊಂಡು ಮಾಡಿರುವಂತದ್ದು ಇದೆ. ಬಹಳ ಸಂತೋಷದ ವಿಷಯ. ಒಂದು ವಿಷಯ ಕೇಳ್ತೀನಿ, ತಪ್ಪು ತಿಳ್ಕೊಬೇಡಿ, ಬಟ್ ನೀವು ನೀವು ತುಂಬಾ ಪ್ರೌಡ್ ಆಗಿ ಒಂದು ವಿಚಾರ ಇದ್ಮೇಲೆ ನಾನು ಶೆಡ್ಯೂಲ್ ಕಾಸ್ಟ್ ಹೇಳಿದ್ದೀರಾ. ನೀವು ನಿಮ್ ಲೈಫ್ ನಲ್ಲಿ ನಿಮ್ಗೆ ಪ್ರಾಬ್ಲಮ್ಸ್ ಆಗಿದೆಯಾ ಸರ್? ಆ ತರ ಜನ ಬೇರೆ ತರ ನಿಮ್ಮನ್ನ ನೋಡಿದ್ದಾರೆ, ಆ ತರ ಡಿಸ್ಕ್ರಿಮಿನೇಷನ್ ಏನಾದ್ರು ನಿಮ್ ಲೈಫ್ ನಲ್ಲಿ ನೋಡಿದೀರಾ? ಅದು ಕಾರಣ ನಿಮ್ಗೆ ಸ್ವಲ್ಪ ಎನರ್ಜಿ ಕಡಿಮೆ ಆಗಿದೆಯಾ, ಇಲ್ಲ ಅದು ಯಾವ ರೀತಿನಲ್ಲಿ ನೀವು ಅದು ಪಾಸಿಟಿವ್ ಆಗಿ ತಗೊಂಡಿದ್ದೀರಾ? ಆಕ್ಚುಲಿ ನನ್ನ ಲೈಫ್ ನಲ್ಲಿ ಆ ರೀತಿ ಏನೋ ಅಂಬೇಡ್ಕರ್ ಅಂತಾರಲ್ರಿ, ಆ ರೀತಿ ಯಾವುದು ಅಂತ ಕೈ ಘಟನೆಗಳಾಗಿಲ್ಲ. ಆದ್ರೆ ಒಂದ್ ಹೇಳ್ಬೇಕಂದ್ರೆ, ನಾನು ಪ್ರೈಮರಿ ಸ್ಕೂಲ್ ಇದ್ದಾಗ ಒಬ್ಬನು ನನ್ನ ಸ್ನೇಹಿತ ಇದ್ದ, ಲಕ್ಷ್ಮೀಕಾಂತ್ ಕುಲಕರ್ಣಿ ಅಂತೇಳಿ, ನಮ್ಮೂರಲ್ಲಿ 5th 6th 7th ಅವನ ಜೊತೆ ಆಗಿ ಕಲ್ತಿದ್ದೆ. ಒಂದು ಒಡನಾಟ ಚೆನ್ನಾಗಿತ್ತು. ಅವ ಬ್ರಾಹ್ಮಿನ್ಸ್ ಕಮ್ಯುನಿಟಿ ಇರೋದ್ರಿಂದ ಅವರು ಎಲ್ಲಾ ಕಲ್ಚರ್ಗಳು ನಾನು ಅಬ್ಸರ್ವ್ ಮಾಡ್ತಿದ್ದೆ. ಸೊ ಇಷ್ಟು ಚೆನ್ನಾಗಿದ್ದಾರೆ, ನಾನ್ ಯಾಕೆ ಈ ರೀತಿ ಇರಬಾರ್ದು ಅಂತ ಯೋಚನೆ ಮಾಡ್ತಿದ್ದೆ. ಮುಂದೆ ಯಾವಾಗ ನಾನು ಧಾರವಾಡ ಬಂದೆ, ಧಾರವಾಡದಲ್ಲಿ ಇದು ಬಿಜಾಪುರ್ನಲ್ಲಿ ನಂದು ಕಾಲೇಜ್ ಇತ್ತು. ಆ ಬಿಜಾಪುರ್ ಕಾಲೇಜಿನಲ್ಲಿ ನನಗ ಗಿರೀಶ್ ಕುಲಕರ್ಣಿ ಅಂತ ಒಬ್ಬ ಸ್ನೇಹಿತ ಸಿಕ್ಕ. ಅವ್ರ ಜೊತೆಯಾಗಿ 5 ವರ್ಷ ತೆಗೆದೆ ನಾನು. PUC ಫಸ್ಟ್ ಇಯರ್, ಸೆಕೆಂಡ್ ಇಯರ್, BA 1 to ಫೈನಲ್. ಆ ಗಿರೀಶ್ ಕುಲಕರ್ಣಿ ಬ್ರಾಹ್ಮಿನ್ಸ್ ಕಮ್ಯುನಿಟಿ ಇದ್ರು ಕೂಡ, ಅವರಪ್ಪ ಅವ್ರು ಮಿಲಿಟರಿ ಒಳಗಿದ್ರು, ಅವ್ರ ತಾಯಿಯವರು ಅಷ್ಟೇ ಇರ್ತಿದ್ರು. ಅವರು ಒಳ್ಳೆ ಒಂದು ಒಳ್ಳೆ ಕುಟುಂಬ ಇತ್ತು. ನಾವೆಲ್ಲ ಏನ್ ಮಾಡ್ತಿದ್ದೇವು ಅಂತಂದ್ರ, ಆ ಗಿರೀಶ್ ಕುಲಕರ್ಣಿ ಅವ್ರ ತಾಯಿಯವರಿಗೆ ಮಾಮಿ ಅಂತ ಕರಿತಿದ್ದೆವು. ಅವ್ರು ತಮ್ಮ ಮಗನಿಗೆ ಎಷ್ಟು ಪ್ರೀತಿ ಮಾಡ್ತಾರ ಅಷ್ಟೇ ನಮಗ್ ಪ್ರೀತಿಯಿಂದ ನೋಡ್ಕೊಳ್ತಿದ್ರು. ಹೀಗಾಗಿ ನನಗ ಎಂದೂನು ಇದು ಕಾಸ್ಟ್ ಗ್ರೀಡ್ ಅನ್ನುವಂಥದ್ದಕ್ಕ ಅವಕಾಶನೇ ಬರ್ಲಿಲ್ಲ. ಅದರ ಜೊತೆ ಗಿರೀಶ್ ಕುಲಕರ್ಣಿ, ಇನ್ನೊಬ್ರು ಗುರುರಾಜ್ ಕುಲಕರ್ಣಿ ಅಂತಿದ್ರು, ಅವ್ರವ್ರ ಫ್ರೆಂಡ್ಸ್. ಅವ್ರು ನನ್ ಫ್ರೆಂಡ್ಸ್ ಆದ್ರು. ನನಗೆಂದೂ ಈ ರೀತಿಯ ನಮ್ಮ ಭಾರತದಲ್ಲಿ ಇಂತ ಕಾಸ್ಟಿಸಮ್ ಅಥವಾ ಏನಂತಾರಲ್ಲ, ನನಗೆ ಎಲ್ಲಿನೂ ಎಂದೂ ಅದು ಬರ್ಲೇ ಇಲ್ಲ. ನನ್ನ ಸುಧವೇ ಅವರೆಲ್ಲ ಬಾಳ್ ಒಳ್ಳೆ ರೀತಿಯಲ್ಲಿ
ನಂಗೆ ಟ್ರೀಟ್ ಮಾಡಿರುವಂತದ್ದು, ಮಾರ್ಗದರ್ಶನ ನೀಡಿರುವಂತದ್ದು. ಯಾಕೆ ಇದು ಕೇಳಿದೆ ಅಂದ್ರೆ ತುಂಬಾ ಚೆನ್ನಾಗಿ ಪ್ರಾಬ್ಲಮ್ಸ್ ಬರ್ತಾ ಇದೆ, ಅದಕ್ಕೋಸ್ಕರ ಕೇಳಿದೆ. ಏನೋ ಇಲ್ಲ, ಕರೆಕ್ಟ್ ನಿಮ್ಗೆ, ನೀವು ಸ್ಟೂಡೆಂಟ್ ಇರುವಾಗ, ಈಗ ನೀವು ಹಿಂದೆ ಕಡೆ ನೋಡಿದ್ರೆ ಅಂದ್ರೆ ನಿಮ್ ಕಾಲೇಜ್ ಆ ಟೈಮ್ ನಲ್ಲೆಲ್ಲ ಇಂಗ್ಲಿಷ್ ಅಷ್ಟೊಂದು ಇಂಪಾರ್ಟೆನ್ಸ್ ಇರ್ಲಿಲ್ಲ, ಮಾಡಿಲ್ಲ ಅಲ್ಲಿ ಏರಿಯಾನಲ್ಲೆಲ್ಲ. ನಿಮ್ಗೆ ಏನ್ ಅನ್ಸುತ್ತೆ, ಇಂಗ್ಲಿಷ್ ಇಂಪಾರ್ಟೆಂಟಾ, ಅದು ಹೆಲ್ಪ್ ಆಗಿರ್ಬೋದಾ ಅವಾಗ? ಹೆಂಗೆ ನಿಮ್ದು ಏನ್ ವಿಚಾರ ಇದೆ ಅದ್ಮೇಲೆ? ಒಂದ್ ಹೇಳ್ಬೇಕಂದ್ರೆ, ನಾನು PUC ಸೆಕೆಂಡ್ ಇಯರ್ ಇದ್ದಾಗ ನಾನು ಸೆಕೆಂಡ್ ಇಯರ್ ನಲ್ಲಿ ಇಂಗ್ಲಿಷ್ ಫೇಲ್ ಆಗಿದ್ದೆ. ನನಗ 17 ಮಾರ್ಕ್ಸ್ ಬಂದಿದ್ದು ರೀ. ಬಟ್ ಅವಾಗಿಂದ ಅವಾಗ ಒಂದು ಚಾನ್ಸ್ ಇತ್ತು ಅವಾಗ ಮತ್ ಫಾರ್ಮ್ ತುಂಬಲಿಕ್ಕೆ. ಹಾಗಾಗಿ ಅದೊಂದು ಫಾರ್ಮ್ ತುಂಬಿ ನನಗೆ 17 ಮಾರ್ಕ್ಸ್ ಬಿದ್ದಿದ್ದು ರೀ. ಸೊ ಅದನ್ನು ಹೊಳ್ಳಿ ನಾನು ಕೂತ್ಕೊಂಡು ನಾನು ಎಫರ್ಟ್ ಮಾಡಿದೆ. ನನಗೆಲ್ಲ ಕೂಡಿ ಒಂದೂವರೆ ತಿಂಗಳು ನನಗೆ ಟೈಮ್ ಸಿಕ್ಕಿತ್ತು. ಹಾರ್ಡ್ ವರ್ಕ್ ಮಾಡಿ ಆ ಕಡೆ ಎಲ್ಲ ಅವಾಗ ಬಹಳ ಕಾಫಿ ಮಾಡ್ತಿದ್ದು, ಚೀಟಿ ಮಾಡೋದೆಲ್ಲ. ಅದು ಏನೇ ಚೀಟಿ ಮಾಡಿದ್ರು ಪಾಸ್ ಆಗಿರ್ಲಿಲ್ಲ ನಾನು. ಯಾವಾಗ ನಾನು ಸ್ವಂತ 1.5 ತಿಂಗಳು ಚೆನ್ನಾಗಿ ಬರ್ದೆ, ನಾನು ಪಾಸ್ ಆಗ್ಬಿಟ್ಟೆ. ಇದು ಒಂದು. ಇನ್ನೊಂದಂದ್ರೆ, ಇವತ್ತಿಗೂ ನಾ ಬಿಜಾಪುರದಲ್ಲಿರುವಂತ ಒಂದ್ ಚರ್ಚ್ ಇದೆ ರೀ, ಅಲ್ಲಿ ಫಾದರ್ ಜೇಮ್ಸ್ ಅಂತಿದ್ರು. ಆ ಫಾದರ್ ಕಡೆ ನಾನು ಕೋಚಿಂಗ್ ಹೋಗ್ತಿದ್ದೆ, ಗ್ರಾಮರ್, ಇಂಗ್ಲಿಷ್ ಗ್ರಾಮರ್. ಇಂಗ್ಲಿಷ್ ಗ್ರಾಮರ್. ಅವಾಗ ಪರ್ ಮಂತ್ 20 ರೂಪೀಸ್ ತಗೋತಿದ್ರು ಫೀಸ್ ಅವರು. ಆದ್ರೆ ವಿಶೇಷ ಅಂದ್ರೆ, ಫಾದರ್ ಜೇಮ್ಸ್ ಶ್ರೀಮಂತ ಮಕ್ಕಳಿಗೆ 50 ರೂಪಾಯಿ ತಗೋತಿದ್ರು, ಬಡವರ ಮಕ್ಕಳಿಗೆ 20 ರೂಪಾಯಿ ತಗೋತಿದ್ರು. ಆದ್ರೆ ಶ್ರೀಮಂತರ ಮಕ್ಕಳು 50 ರೂಪಾಯಿ ಕೊಟ್ಟು ಕಲಿತಿರ್ಲಿಲ್ಲ. ನಾವು 20 ರೂಪಾಯಿ ಕೊಟ್ಟವ್ರು ಚೆನ್ನಾಗಿ ಕಲಿತಿದ್ದೆವು, ಪ್ರಶ್ನೆಗಳು ಕೇಳ್ತಿದ್ದೆವು. ಅದಕ್ಕೆ ಫಾದರ್ ಜೇಮ್ಸ್ ಅವ್ರು ನನಗೆ ಏನ್ ಹೇಳಿದ್ರು ಒಂದ್ಸಲ, ಸ್ಟುಪಿಡ್, ಡೋಂಟ್ ಆಸ್ಕ್ ಮೆನಿ ಕ್ವಶನ್ಸ್. They are paying 50 rupees, they are not asking any questions. You are paying only 20 rupees, asking many more questions ಅಂತಂತಿದ್ರು. ಇವತ್ತಿಗೂ ನನಗೆ ನೆನಪಿದೆ ಇರೋದು. ನನ್ನ ಪಾಲಿಗೆ ಅವರು ದೇವರೇ ನಂಗೆ. ಸೊ ಅಲ್ಲಿಂದ ಯಾವಾಗ ನಾನು ಫೇಲ್ಯೂರ್ ಇದ್ದ ಪಿಲ್ಲರ್ ಆಫ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ, ಹಾಗೆ ನನ್ನ ಜೀವನದಲ್ಲಿ ಅದು ಏನ್ ಘಟನೆ ಆಯ್ತು. ಮುಂದೆ ನಾನು ಗ್ರಾಮರ್ ಇಂಗ್ಲಿಷು, ಆನಂತರ ಸ್ಪೋಕನ್ ಇಂಗ್ಲಿಷು, ಇವೆಲ್ಲ ಟ್ಯೂಷನ್ ಮಾಡ್ಕೊಂಡು ಇಂಗ್ಲಿಷ್ ಅನ್ನ ಸಣ್ಣಗೆ ಡೆವಲಪ್ ಮಾಡ್ಕೋತ ಬಂದ್ಬಿಟ್ಟೆ. ಅದರ ಪ್ರತಿಫಲವಾಗಿ ಇವತ್ತು ಒಂದು ಒಳ್ಳೆ ಇನ್ಸ್ಟಿಟ್ಯೂಷನ್ ಅಲ್ಲಿ ವರ್ಕ್ ಮಾಡ್ತಾ ಇರುವಂತ ಯೋಗಾನುಯೋಗ ಸಿಕ್ಕಿರುವಂತದ್ರಿ. ಸರ್, ನಿಮ್ ಮಕ್ಕಳು ಏನ್ ಮಾಡ್ತಾ ಇದಾರೆ? ಫ್ಯಾಮಿಲಿ ಯಾರಿದ್ದಾರೆ? ಏನ್ ಮಾಡ್ತಾ ಇದಾರೆ? ಸರ್, ನಾನು ನಿಮ್ಗೆ ಗೊತ್ತಿದ್ದ ಹಾಗೆ, ನಾನು ಧಾರವಾಡದಿದ್ದಾಗ ಬೇಸಿಕಲಿ ಐ ಆಮ್ ಯೋಗ ಟೀಚರ್. 17 ವರ್ಷ ಯೋಗ ಟೀಚರ್ ಅಂತ ಯೋಗ ಪ್ರಾಕ್ಟೀಸ್ ಮಾಡಿದೀನ್ರಿ. ಧಾರವಾಡದಲ್ಲಿ 700ಕ್ಕೂ ಹೆಚ್ಚಿನ ಯೋಗ ಕ್ಯಾಂಪ್ ಮಾಡಿದೀನ್ರಿ ನಾನು. ಆಕ್ಚುಲಿ ನನ್ನ ಸಬ್ಜೆಕ್ಟ್ ಎಕನಾಮಿಕ್ಸ್ ಇದ್ರು ಕೂಡ ಸೈಡ್ ಏನ್ ನಾನು ಯೋಗ ಡಿಪ್ಲೊಮಾ ಮಾಡ್ಕೊಂಡಿದ್ದೆ 93 ನಲ್ಲಿ. ಅದು ಪ್ರತಿ ಸಲ ಯಾವಾಗ್ಲೂ ನಾ ಯೋಗ ಕ್ಯಾಂಪ್ ಹಾಕ್ತಿದ್ದೆ, 10 days 12 days ಇದ್ದು. ಸೊ ಧಾರವಾಡದಲ್ಲಿ ಇರುವಂತ ಸಣ್ಣ ಮಕ್ಕಳು ಹಿಡ್ಕೊಂಡು ಮುದುಕರ ತನಕ ಬೇರೆ ಬೇರೆ ರೀತಿಯ ಯೋಗ ಕ್ಯಾಂಪ್ ಮಾಡಿ ಯೋಗ ಕಲಿಸ್ತಿದ್ದೆ. ಹಾಗಾಗಿ ನಾನೇನ್ ಡಿಸೈಡ್ ಮಾಡಿದ್ನಂತಂದ್ರೆ, ಮದುವೆನೇ ಆಗ್ಬಾರ್ದು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದೆ. ಬಟ್ ಇಲ್ಲಿ ನನಗೆ ಬಾಗಲಕೋಟ್ನಲ್ಲಿ ಜಾಬ್ ಸಿಕ್ತು ಎಟ್ ದ ಏಜ್ ಆಫ್ 35. ಆಮೇಲೆ ಎಟ್ ದ ಏಜ್ ಆಫ್ 38 ನಾನ್ ಮ್ಯಾರೇಜ್ ಅದನ್ರಿ. ಸೊ ಈಗ ನನ್ನ ಮಗಳು PUC ಫಸ್ಟ್ ಇಯರ್ ಇದ್ದಾಳೆ, ಮಗ SLC ಮಾಡ್ತಾ ಇದ್ದಾನ್ರಿ. ದೇವರ ಕೃಪೆ ಎಲ್ಲಾ ಚೆನ್ನಾಗಿ ನಡೀತಾ ಇದೆ. ನಾನು ನಿಮಗೆ ಗೊತ್ತಿದ್ದ ಹಾಗೆ 120 ರೂಪಾಯಿಯಲ್ಲಿ ನಾನು ಒಂದೊಂದು ತಿಂಗಳ ಸ್ಪೆಂಡ್ ಮಾಡಿದವನು. ಇವತ್ತು ನನಗ 2 ಲಕ್ಷದ ಮೇಲೆ ಸ್ಯಾಲ್ರಿ ಇದೆ. ಯಾರಾದ್ರೂ ಬಡಬಗ್ಗ ವಿದ್ಯಾರ್ಥಿ ಬಂದ್ರೆ ಅವರಿಗೆ ಸಹಾಯ ಮಾಡ್ತೀನಿ, ಏನಾದ್ರೂ ಹೆಲ್ಪ್ ಬೇಕಾದ್ರೆ ಬೇರೆಯವ್ರಿಗೆ ಹೆಲ್ಪ್ ಮಾಡ್ತೀನಿ. ನನ್ನ ರಿಲೇಷನ್ಸ್ಗೂ ಏನಾದ್ರೂ ಕೇಳಿದ್ರೆ ಎಲ್ಲ ಮಾಡುವಂತದ್ದು, ಸಮಾಜಕ್ಕೆ ಎಲ್ಲ ಅದೇ ಸೇಮ್ ಥಿಂಗ್ ನಾವು ನಿಮ್ ಜೊತೆ ಸೇರ್ಸ್ಕೊಂಡು ಉನ್ನತಿ ನಡೆಸ್ತಾ ಇದೀವಿ. ನಿಮ್ ಕಾಲೇಜ್ ನಲ್ಲಿ ನಡೆಸ್ತಾ ಇದೀವಿ, ಬೇರೆ ಕಡೆ ಇಡೀ ಇಂಡಿಯಾನಲ್ಲಿ ಈ ವರ್ಷ 2 ಲಕ್ಷ ಮಕ್ಕಳಿಗೆ ಮಾಡ್ಬೇಕು ಹೇಳ್ಬಿಟ್ಟು ಟ್ರೈ ಮಾಡ್ತಾ ಇದೀವಿ. ಇಂಗ್ಲಿಷ್ ಲೈಫ್ ಸ್ಕಿಲ್ ನೀವು ನೋಡಿರ್ಬೋದು, ಕ್ಲಾಸ್ ಬಗ್ಗೆ ಗೊತ್ತಿರ್ಬೇಕು ನಿಮ್ಗೆ. ಸೊ ಅದೇ ನಾವು ಟ್ರೈ ಮಾಡ್ತೀವಿ ಸರ್. ನೀವು ಯಾವಾಗ್ಲೂ ಏನಾದ್ರು ಚೆಕ್ ಮಾಡಿದೀರಾ ನಿಮ್ ಸ್ಟೂಡೆಂಟ್ಸ್ ಹತ್ರ, ಹೆಂಗಿದೆ, ಏನ್ ನಡೀತಾ ಇದೆ, ಈ ಪ್ರೋಗ್ರಾಮ್ ಬಗ್ಗೆ ಏನಾದ್ರು ಕೇಳಿದೀರಾ ಯಾವಾಗ್ಲೂ ಏನಾದ್ರು? ನಾನು ವಿಶೇಷವಾಗಿ ಉನ್ನತಿ ಫೌಂಡೇಶನ್ಕ ಹೃದಯಪೂರ್ವಕ ನಮನನ್ನು ಸಲ್ಲಿಸ್ತೀನಿ. ಯಾಕಂದ್ರೆ ಉನ್ನತಿ ಫೌಂಡೇಶನ್ ಅನ್ನುವಂಥದ್ದು ನಮ್ಮ ವಿದ್ಯಾರ್ಥಿಗಳ ಇವತ್ತಿನ ಯುವ ಜನಾಂಗವನ್ನ ಉನ್ನತಿ ಮಾಡ್ಲಿಕ್ಕೆ ಏನೋ ಎಸ್ಟಾಬ್ಲಿಷ್ಮೆಂಟ್ ಆಗಿರುವಂತದ್ದು. ನನಗನಿಸ್ತು ಇವತ್ತಿನ ದಿನಮಾನಗಳಲ್ಲಿ ಯಾರು 1 ತಾಸು ಪುಕ್ಕಟೆಯಾಗಿ ಏನಾರ ಹೇಳಂದ್ರೆ ಹೇಳೋದಿಲ್ಲ. ನನ್ನ ಸ್ನೇಹಿತರು ಎಷ್ಟೋ ಜನ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಇದ್ದಾರೆ,
ಒಂದ್ ಯಾವ್ದಾದ್ರು ಒಂದು ಸೆಮಿನಾರ್ ಹಾಕೋತೀವಿ ಅಂತಂದ್ರೆ ಕನಿಷ್ಠ ಮಿನಿಮಮ್ ದೇ ಆರ್ ಎಕ್ಸ್ಪೆಕ್ಟಿಂಗ್ 10 to 20,000 rupees. ಅಷ್ಟೊಂದು ಇರುವಂತ ಸಂದರ್ಭದೊಳಗ ಒಂದು ಉನ್ನತಿ ಫೌಂಡೇಶನ್ 1 ತಿಂಗಳವರೆಗೆ 3 ತಾಸಿನವರೆಗೆ ಏನು ವಿದ್ಯಾರ್ಥಿಗಳ ಸರ್ವತೋಮುಖ ಅವ್ರಿಗೆ PD ಕ್ಲಾಸಸ್ ಕಂಡಕ್ಟ್ ಮಾಡ್ತಾರ್ರಿ, ಸ್ಪೋಕನ್ ಇಂಗ್ಲಿಷ್ ಮಾಡ್ತಾರ, ಸ್ಟೇಜ್ ಕರೇಜ್ ಕೊಡ್ತಾ ಇದಾರ, ಇಂಟರ್ವ್ಯೂ ಹೆಂಗ್ ಫೇಸ್ ಮಾಡೋದು ಹೇಳ್ತಿದಾರ, ಡಿಸಿಪ್ಲಿನ್ ಬಗ್ಗೆ ಹೇಳ್ತಾರ, ಟೈಮ್ ಬಗ್ಗೆ, ಪಂಕ್ಚುಯಾಲಿಟಿ ಬಗ್ಗೆ ಇಷ್ಟು ಸಿಸ್ಟಮೆಟಿಕ್ ಆಗಿ ನಮ್ಮ ವಿದ್ಯಾರ್ಥಿಗಳ ಓವರ್ ಆಲ್ ಡೆವಲಪ್ಮೆಂಟ್ ಮಾಡ್ತಾ ಇದಾರೆ ಕಳೆದ 5 ವರ್ಷದಿಂದ. ಯಾವ ವಿದ್ಯಾರ್ಥಿಗಳು ಉನ್ನತಿ ಫೌಂಡೇಶನ್ ಇಲ್ಲಿ ಏನು 1 ತಿಂಗಳದ್ದು ಕೋಚಿಂಗ್ ತಗೊಂಡಿದಾರ ಅದರಲ್ಲಿ ಮ್ಯಾಕ್ಸಿಮಮ್ 90% ಹುಡುಗರು ಎಲ್ಲ ಒಳ್ಳೆ ಏನೋ ಜಾಬ್ ಒಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರೋದು ನಾನು ನೋಡ್ತಾ ಇದ್ದೀನಿ. ಹಾಗಾಗಿ ಅಶೋಕ್ ನಾಶಿ ಸರ್ಗೆ ನಾ ವಿಶೇಷವಾಗಿ ಥ್ಯಾಂಕ್ಸ್ ಹೇಳಿನ್ರಿ. ಪ್ರತಿ ಸಲನೂ ಅವ್ರಿಗೆ ನಾ ಹೇಳ್ತಿರ್ತೀನಿ ಬಂದಾಗೊಮ್ಮೆ ಯಾವುದೇ ವಿಚಾರ ಮಾಡ್ಬೇಡ್ರಿ, ಬೇರೆ ಕಾಲೇಜ್ನಲ್ಲಿ ಕೊಡ್ತಾರ ಇಲ್ಲ ಗೊತ್ತಿಲ್ಲ, ನಮ್ಮ ಕಾಲೇಜ್ ಯಾವಾಗ್ಲೂ ನೀವು ಬಂದಾಗ ಏನೋ ಉನ್ನತಿ ಫೌಂಡೇಶನ್ ಸಂಬಂಧ ಬಾಗಿಲು ತೆರೆದಿರ್ತದ. ಯಾಕಂದ್ರೆ ನಮಗಾಗಿ, ನಮ್ಮ ಉದ್ಧಾರಕ್ಕಾಗಿ, ನಮ್ಮ ವಿದ್ಯಾರ್ಥಿಗಳ ಅಭಿವೃದ್ಧಿಗಾಗಿ ಉನ್ನತಿ ಫೌಂಡೇಶನ್ ಇದೆ. ಅದನ್ನ ಖಂಡಿತ ನಾವು ನಿಮಗೇನೋ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಸರ್. ನಾವು ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು, ಯಾಕೆಂದ್ರೆ ತುಂಬಾ ಕಡೆ ನಿಮ್ ತರ ಒಂದು ಪ್ರಿನ್ಸಿಪಲ್ ಸಿಗಲ್ಲ ಹೂ ಅಂಡರ್ಸ್ಟ್ಯಾಂಡ್ಸ್ ದಿ ನೀಡ್. ಅವ್ರು ಟೆಕ್ನಿಕಲ್ ಸಾಕು ಸರ್, ಇಂಗ್ಲಿಷ್ ಯಾಕೆ ಬೇಕು, ಇಲ್ಲ ಇದು ಯಾಕೆ, ಲೈಫ್ ಸ್ಕಿಲ್ಸ್ ಯಾಕೆ ಬೇಕು, ಈ ತರ ಕ್ವೆಶ್ಚನ್ ಕೇಳ್ತಾರೆ ಕೆಲವು ಜನ. ಅದು 3 ಗಂಟೆ ಯಾಕೆ ಬೇಕು, ಈ ತರ ಎಲ್ಲ ಕ್ವಶನ್ಸ್ ಕೇಳ್ತಾರೆ. ಯಾಕೆಂದ್ರೆ ಅದು ಇಲ್ಲ ಅಂದ್ರೆ ನಡೆಯಲ್ಲ, ಚೆನ್ನಾಗಿ ನಡೆಯಲ್ಲ. ತುಂಬಾ ವಿಷಯಗಳು ನಾವು ಈಗ ಉದ್ಯೋಗ ಹೇಳ್ಬಿಟ್ಟು ಪೋರ್ಟಲ್ ಮಾಡ್ತಾ ಇದೀನಿ, ಆಮೇಲೆ ಆ ಪೋರ್ಟಲ್ ನಲ್ಲಿ ಜಾಬ್ಸ್ ಸಪೋರ್ಟ್ ಮಾಡ್ತಾ ಇದೀನಿ, ಸೈಕೋಮೆಟ್ರಿಕ್ ಎಲ್ಲ ಇದೆ. ತುಂಬಾ ಥ್ಯಾಂಕ್ಸ್ ಸರ್, ನೀವು ಬಂದಿದ್ದೀರಾ ಇವತ್ತು ಶೋನಲ್ಲಿ. ತುಂಬಾ ಯು ಆರ್ ಸಚ್ ಎ ಓಪನ್ ಹಾರ್ಟ್ ಪರ್ಸನ್ ಸರ್. ನೋಡ್ಬಿಟ್ಟು ತುಂಬಾ ಖುಷಿ ಆಯ್ತು. ಐ ಆಮ್ ಸೋ ಹ್ಯಾಪಿ ಹ್ಯಾವಿಂಗ್ ಮೆಟ್ ಯು, ಹ್ಯಾವಿಂಗ್ ನೋನ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಯು ಆರ್ ಎ ಗ್ರೇಟ್ ಇನ್ಸ್ಪಿರೇಷನ್. ಯು ಆರ್ ಎ ವೆರಿ ಗ್ರೇಟ್ ಇನ್ಸ್ಪಿರೇಷನ್. Thank you so much for the faculty of the Unnati Foundation, bottom of my heart, sir, because of the number of these groups are there. They are the pillar for the development and growth of these Unnati Foundation. मेरा तहा दिल से सबको सलाम करता हूँ, जो जिन लोगों ने जो उन्नति फाउंडेशन में जो काम कर रहे हैं, ये काम, ये छोटा मोटा काम नहीं है, ये देश का उन्नति का काम है। ये तो सपना है कि जो मोदी जी का सपना है, वो सपना वो सच करने का काम चल रहा है उन्नति फाउंडेशन में। इसलिए सबको मैं और दिल भर से प्रणाम करना चाहता हूँ सर। नमस्ते। गुड।